ನಮಸ್ಕಾರ ಸ್ನೇಹಿತರೆ. ಟೆಸ್ಟ್ ಪಂದ್ಯವನ್ನ ಟಿ20 ಪಂದ್ಯವನ್ನಾಗಿಸಿದ ಆಂಗ್ಲರು. ಮೂರನೇ ಟೆಸ್ಟ್ ಪಂದ್ಯದ ಮಧ್ಯವೇ ಈ ಮೂರು ಮಾತುಗಳಿಂದ ನಡುಗುತ್ತಿದೆ ಇಡೀ ಟೀಂ ಇಂಡಿಯಾ. ಭಾರತಕ್ಕೆ ಸಂಕಟ ತಂದ ಬಸ್ ಬಾಲ್. ಮೂರನೇ ದಿನ ಈ ಕೆಲಸ ಮಾಡಲೇಬೇಕು ಭಾರತ. ಟೆನ್ಷನ್ನಲ್ಲಿ ಕೋಚ್ ಮತ್ತು ನಾಯಕ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾವ ಮೂರು ಮಾತುಗಳಿಂದ ಭಾರತ ನಡುಗುತ್ತಿದೆ ಎಂಬುದನ್ನೇ ಈ ವಿಡಿಯೋದಲ್ಲಿ ತೋರಿಸುತ್ತೇವೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟ ಮುಕ್ತಾಯಗೊಂಡಿದೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾ ನೀಡಿರುವ 445 ರನ್ಗಳಿಗೆ ಉತ್ತರವಾಗಿ ಮೊದಲ ಇನ್ನಿಂಗ್ಸ್ ಆರಂಭಿಸಿರುವ ಇಂಗ್ಲೆಂಡ್ ತಂಡವು ದಿನದಾಟದ ಅಂತ್ಯಕ್ಕೆ 35 ಓವರ್ಗಳಲ್ಲಿ ಬರೀ 2 ವಿಕೆಟ್ ಕಳೆದುಕೊಂಡು 207 ರನ್ ಕಲೆ ಹಾಕಿದೆ. ಟೀಂ ಇಂಡಿಯಾಗಿಂತ ಇಂಗ್ಲೆಂಡ್ ತಂಡವು ಇನ್ನೂ 238 ರನ್ಗಳ ಹಿನ್ನಡೆಯಲ್ಲಿದೆ. ಇಂಗ್ಲೆಂಡ್ ತಂಡದ ಪರ ಅಜಯ್ ಶತಕ ಬಾರಿಸಿರುವ ಬೆನ್ ಡಕೆಟ್ ರವರು 133 ರನ್ ಸಿಡಿಸಿದರೆ ಜೋ ರೂಟ್ ರವರು 9 ರನ್ ಸಿಡಿಸಿ ಮೂರನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಸ್ನೇಹಿತರೆ. ಇದರ ನಡುವೆ ಇದೀಗ ಟೀಂ ಇಂಡಿಯಾವು ಮೂರನೇ ಟೆಸ್ಟ್ ಪಂದ್ಯದ ಮಧ್ಯದಲ್ಲೇ ಈ ಮೂರು ದೊಡ್ಡ ಮಾತುಗಳಿಂದ ಟೀಂ ಇಂಡಿಯಾವು ನಡಗಲಾರಂಭಿಸಿದೆ ಸ್ನೇಹಿತರೆ. ಅಷ್ಟಕ್ಕೂ ಭಾರತಕ್ಕೆ ಕಂಟಕವಾಗಲಿರುವ ಆ ಮೂರು ಅಂಶಗಳಾದ್ರೂ ಯಾವುವು ಅಂತ ನೋಡುವುದಾದ್ರೆ, ಮೊದಲನೇ ವಿಚಾರ ಬಂದ್ಬಿಟ್ಟು ಜಸ್ಪ್ರೀತ್ ಬುಮ್ರಾ ರವರ ಕಳಪೆ ಬೌಲಿಂಗ್. ಹೌದು ಸ್ನೇಹಿತರೆ, ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾಗೆ ಏಕಾಂಗಿಯಾಗಿ ಪಂದ್ಯವನ್ನ ಗೆಲ್ಲಿಸಿಕೊಡಬಲ್ಲ ಕೆಪಾಸಿಟಿಯನ್ನ ಹೊಂದಿದ್ದಾರೆ. ಆದರೆ ಇದೀಗ ಇದೇ ಬುಮ್ರಾ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಹೇಳಿಕೊಳ್ಳುವಂತ ಆಟವನ್ನ ಆಡಿಲ್ಲ ಸ್ನೇಹಿತರೆ. ಹೌದು, ಮೂರನೇ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ನಲ್ಲಿ ಜಸ್ಪ್ರೀತ್ ಬುಮ್ರಾ 8 ಓವರ್ ಬೌಲಿಂಗ್ ಮಾಡಿ ಇದೇ ವೇಳೆ 34 ರನ್ ಬಿಟ್ಟು ಕೊಟ್ಟಿದ್ದಾರೆ. ಆದರೆ ಒಂದೇ ಒಂದು ವಿಕೆಟ್ ಪಡೆಯುವಲ್ಲಿ ವಿಫಲವಾಗಿದ್ದಾರೆ. ಬುಮ್ರಾ ರವರ ಇದೇ ನಿರಾಶಾದಾಯಕ ಪ್ರದರ್ಶನವು ಇದೀಗ ಟೀಂ ಇಂಡಿಯಾಗೆ ಚಿಂತೆಯನ್ನ ಉಂಟು ಮಾಡಿದೆ ಸ್ನೇಹಿತರೆ. ಇನ್ನು ಎರಡನೇ ವಿಚಾರ ಯಾವುದು ಅಂತ ನೋಡುವುದಾದ್ರೆ, ಬೆನ್ ಡಕೆಟ್ ರವರನ್ನ ಕಟ್ಟಿ ಹಾಕುವಲ್ಲಿ ವಿಫಲವಾದ ಟೀಂ ಇಂಡಿಯಾ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ನ ಆರಂಭಿಕ ಆಟಗಾರ ಬೆನ್ ಡಕೆಟ್ ರವರು ಇಂಗ್ಲೆಂಡ್ ತಂಡದ ಪರ ಸ್ಫೋಟಕ ಶತಕವನ್ನ ಸಿಡಿಸಿ ಮಿಂಚಿದ್ದಾರೆ. ಆದರೆ ಇವರನ್ನ ಔಟ್ ಮಾಡುವಲ್ಲಿ ಟೀಂ ಇಂಡಿಯಾದ ಬೌಲರ್ಗಳು ವಿಫಲವಾಗಿದ್ದಾರೆ. ಮೂರನೇ ದಿನ ಆರಂಭದಲ್ಲಿ ಇವರನ್ನ ಔಟ್ ಮಾಡದೇ ಇದ್ದಿದ್ದಲ್ಲಿ ಟೀಂ ಇಂಡಿಯಾದಿಂದ ಪಂದ್ಯ ಕೈಜಾರಲಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಇನ್ನು ಭಾರತಕ್ಕೆ ಸಂಕಷ್ಟ ತಂದಿರುವ ಮೂರನೇ ವಿಚಾರ ಯಾವುದು ಅಂತ ನೋಡುವುದಾದ್ರೆ, ಅದು ದುಬಾರಿಯಾದ ಕುಲ್ದೀಪ್ ಯಾದವ್. ಹೌದು ಸ್ನೇಹಿತರೆ, ಕುಲ್ದೀಪ್ ಯಾದವ್ ಅವರಿಗೆ ಮೂರನೇ ಪಂದ್ಯದಲ್ಲಿ ಸ್ಥಾನವನ್ನು ನೀಡಲಾಗಿತ್ತು. ಆದರೆ ಇಂದಿನ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಅವರು 6 ಓವರ್ ಬೌಲಿಂಗ್ ಮಾಡಿ ಬರೋಬ್ಬರಿ 42 ರನ್ ಬಿಟ್ಟು ಕೊಟ್ಟಿದ್ದಾರೆ. ಅದು ಕೂಡ 7ರ ಎಕಾನಮಿ. ಇದು ಟಿ20ಯ ಎಕಾನಮಿಯಂತೆ ಬೌಲಿಂಗ್ ಮಾಡಿದ್ದಾರೆ ಕುಲ್ದೀಪ್ ರವರ ಈ ಕಳಪೆ ಆಟವು ಟೀಂ ಇಂಡಿಯಾದ ಚಿಂತೆಯನ್ನ ಹೆಚ್ಚಿಸಿದೆ ಸ್ನೇಹಿತರೆ. ಇದರೊಂದಿಗೆ ಈ ಮೂರು ಅಂಶಗಳಿಂದ ಟೀಂ ಇಂಡಿಯಾವು ಮೂರನೇ ಟೆಸ್ಟ್ ಪಂದ್ಯದ ಮಧ್ಯದಲ್ಲಿ ನಡುಗಲಾರಂಭಿಸಿದೆ ಅಂತ ಹೇಳಬಹುದು ಸ್ನೇಹಿತರೆ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.